ರಾಜ್ಯದಲ್ಲಿ ಈ ಸಲದ ರಣ ಬಿಸಿಲು ಜನರನ್ನ ಪ್ರಾಣಿ ಪಕ್ಷಿಗಳನ್ನ ಹೈರಾಣಾಗಿಸಿತ್ತು. ಬಿಸಿಲ ಎಫೆಕ್ಟ್ ಕೇವಲ ಪ್ರಾಣಿಗಳಿಗೆ ಮತ್ತು ಜನರಿಗೆ ಮಾತ್ರ ಅಲ್ಲ, ನೇರವಾಗಿ ಗೋಲ್ ಗುಂಬಜ್ ಮೇಲೂ ಕೂಡ ಬಿದ್ದಿದೆ. ಹಾಗಾದ್ರೆ ಅಲ್ಲಿ ಹೇಗೆ ಎಫೆಕ್ಟ್ ಆಯಿತು, ಅದರ ಸಮಸ್ಯೆ ಆದ್ರೂ ಏನು ನೋಡ್ತಾ ಹೋಗೋಣ. ವಿಜಯಪುರದಲ್ಲಿ ದಾಖಲೆಯ ತಾಪಮಾನ, ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್ ಮೇಲೆ ಎಫೆಕ್ಟ್, ಪ್ರವಾಸಿಗರಿಲ್ಲದೆ ಬಿಕೋ ಅಂತದೆ ಪ್ರವಾಸಿ ತಾಣ. ಬಿಸಿಲ ನಾಡು ವಿಜಯಪುರದಲ್ಲಿ ಈ ಬಾರಿ ಹಿಂದೆಂದೂ ಕಂಡು ಕೇಳಿರದ ಬಿಸಿಲ ಧಕ್ಕೆ ದಾಖಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಉರಿ ಬಿಸಿಲಿಗೆ ಹೆದರಿ ಜನ ಮನೆ ಬಿಟ್ಟು ಹೊರ ಕಾಲಿಡೋಕೆ ಭಯ ಪಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಉರಿ ಬಿಸಿಲು ಶುರುವಾದ್ರೆ ಸಂಜೆ 5 ಗಂಟೆ ತನಕ ಉರಿ ಬಿಸಿಲು ಜನರನ್ನ ಕಾಡ್ತಾ ಇದೆ. ಈ ಉರಿ ಬಿಸಿಲು ನೇರ ಎಫೆಕ್ಟ್ ಆಗ್ತಾ ಇರೋದು ಜಗತ್ ಪ್ರಸಿದ್ಧ ಗೋಲ್ ಗುಂಬಜ್ ಮೇಲೆ ಅಲ್ಲದೆ ಜಿಲ್ಲೆಯ ಎಲ್ಲಾ ಪ್ರಸಿದ್ಧ ಪ್ರವಾಸಿ ತಾಣಗಳ ಮೇಲೂ ಕೂಡ ಪರಿಣಾಮ ಆಗಿದೆ. ಈಗ ಬಿಸಿಲು ನಾಡಂತೆ ನಮ್ಮ ಪ್ರಸಿದ್ಧ ವಿಜಯಪುರ, ರಾಯಚೂರು, ಗುಲ್ಬರ್ಗ. ಬಟ್ ಈ ವರ್ಷ 36, 38, 42 ಸಾಕಷ್ಟು ಅತಿವೃಷ್ಟಿಯಾಗಿ ಬಿಸಿಲು ಇರೋದ್ರಿಂದ ನೋಡಿ ಯಾವ ಥರ ಬಿಕೋ ಅಂತ ಇದೆ ನಮ್ಮ ಒಂದು ಏರಿಯಾ. ಸೊ ಜನಕ್ಕೂ ಕೂಡ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ, ಅವರಿಗೆ ತಿರುಗಾಡೋದು ಕಷ್ಟ ಆಗ್ತಾ ಇದೆ. ಸೊ ಜನಗಳಿಗೆ ಟೂರ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು ಬಿಸಿಲು ಕೂಡ ಈ ನಮ್ಮ ಟೂರಿಸಮ್ಗೆ ತುಂಬ ಎಫೆಕ್ಟ್ ಆಗಿದೆ, ಜನ ಬರ್ತಾ ಇಲ್ಲ. ಸೊ ನಮ್ಮ ಗೈಡ್ಗಳ ಜೀವನ ಕೂಡ ಕಷ್ಟ ಆಗ್ತದೆ, ಗೈಡು ನಡೆಯೋದು ಸಂಸಾರ ಕಷ್ಟ ಆಗ್ತದೆ, ಜನ ಬರಲ್ಲ ಅಂದ್ರೆ ಅವ್ರ ಉಪಜೀವನ ನಡೆಯಲ್ಲ. ಸೊ ತುಂಬ ಕಷ್ಟ ಆಗ್ತದೆ. ಏನು ಹೇಳಿದ್ರು ತುಂಬ ಬಿಸಿಲು. ವಿಜಯಪುರ ನಗರದಲ್ಲಿ ಗೋಲ್ ಗುಂಬಜ್ ಸೇರಿದಂತೆ ಅನೇಕ ಸುಪ್ರಸಿದ್ಧ ಪ್ರವಾಸಿ ತಾಣ ಇದೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ದೇಶ ವಿದೇಶದಿಂದ ವೀಕ್ಷಣೆಗೆ ಅಂತ ಬರ್ತಾರೆ. ಆದರೆ ಕಳೆದ 1 ತಿಂಗಳಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಏಪ್ರಿಲ್ನಲ್ಲಿ ಶಾಲಾ ಕಾಲೇಜಿಗೆ ರಜೆ ಇದ್ರೂ ಬಿಸಿಲಿನ ತಾಪಕ್ಕೆ ಹೆದರಿ ಪ್ರವಾಸಿಗರು ಬರ್ತಾ ಇಲ್ಲ. ಇದರಿಂದ ಗೋಲ್ ಗುಂಬಜ್ ಸೇರಿದಂತೆ ಜಿಲ್ಲೆಯ ಪ್ರವಾಸಿ ತಾಣಗಳು ಪ್ರವಾಸಿಗರೇ ಇಲ್ಲದೆ ಖಾಲಿಯಾಗಿದೆ. ನಮ್ಮ ಬಿಜಾಪುರ ಹೆಚ್ಚಿಗೆ ಅವಲಂಬನೆ ಇರುವುದೇ ಪ್ರವಾಸೋದ್ಯಮ ಆಗಿ ಗೋಲ್ ಗುಮ್ಮಟ ಬಿಕೋ ಅನ್ನಕತ್ತದ. ಇಲ್ಲಿ ಪ್ರವಾಸಿಗರು ಬಂದ್ರಂದ್ರೆ ನಮ್ಮ ಇಲ್ಲಿ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಆಗ್ತಿರ್ತಾವೆ. ಹೋಟೆಲ್ಗಳು ಇರ್ಬೋದು, ಲಾಜಿಂಗ್ಗಳು ಇರ್ಬೋದು, ಈ ಟಾಂಗಾವಾಲಗಳು, ರಿಕ್ಷಾಗಳದು ಎಲ್ಲರಿಗೂ ಕೂಡ ಇದು ಒಂದನೇದ್ದು ಬಿಸಿಲಿನ ಹೊಡೆತ, ಎರಡನೇದ್ದು ಇದು ಪ್ರವಾಸೋದ್ಯಮ ಏನು ಕಡಿಮೆ ಆಗಿರೋದ್ರಿಂದ ದಿನನಿತ್ಯ 1000ರಿಂದ 1500 ಮಂದಿ, 2-3 ಸಾವಿರ ಮಂದಿಗಳು ಇಲ್ಲಿ ಪ್ರವಾಸಿಗರು ಬರ್ತಿದ್ರು. ಈಗ 100 ಮಂದಿನೂ ಬರಲಾರಂಥ ಪರಿಸ್ಥಿತಿ ಆಗ್ಯದ. ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಪ್ರವಾಸೋದ್ಯಮ ನೆಲಕಚ್ಚಿದೆ. ಪ್ರವಾಸಿಗರ ಇಳಿಮುಖದಿಂದ ಪ್ರವಾಸಿ ತಾಣಗಳ ಗೈಡ್ಗಳು, ಹೋಟೆಲ್ ಬಿಸಿನೆಸ್ ಸೇರಿದಂತೆ ಅನೇಕ ವ್ಯಾಪಾರ ವಹಿವಾಟುಗಳು ನೆಲಕಚ್ಚಿದೆ. ಒಟ್ಟಿನಲ್ಲಿ ಒಂದು ಕಡೆ ಬಿಸಿಲಿನ ತಾಪವಾದರೆ ಇನ್ನೊಂದು ಕಡೆ ಬಿಸಿಲಿನ ತಾಪಕ್ಕೆ ಪ್ರವಾಸೋದ್ಯಮ ನೆಲಕಚ್ಚಿದೆ. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.